ಅಲ್ಲ ಬೆಳಗ್ಗೆ ಎದ್ದು ನಾನು ಮನೆ ಕೆಲಸ ಮಾಡಬೇಕು, ನೀನು ಆಟ ಆಡಿಸ್ಬೇಕೇನೋ. 5 ಗಂಟೆಗೆ ಎದ್ದು ಬಿಡ್ತಾನೆ, ಎಳ್ದಾಡ್ತಾ ಇರ್ತಾನೆ ಬೆಡ್ಶೀಟು, ನಿದ್ದೆ ಮಾಡಕ್ ಬಿಡಲ್ಲ. ತಿಟ್ಟೆ ಸುಬ್ಬ ಆಗ್ಬಿಟ್ಟವ್ ಇವನು. ತಗೋ ಟಾಮು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಾಗಿದ್ದೀರಿ ಫ್ರೆಂಡ್ಸ್? ನಾನು ಸೂಪರ್ ಡೂಪರ್ ಆಗಿ ಮನೆ ಕೆಲಸಕ್ಕೆ ರೆಡಿ ಆಗ್ಬಿಟ್ಟಿದ್ದೀನಿ. ಆಚೆ ಕಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ. ಶಿವ ಇನ್ನೂ ಮಲಗೈತೆ ಅಂತ ಅಂದ್ಬಿಟ್ಟು ಅದೇ ಬಾಗಿಲು ಗುಡಿಸೋದು, ಆಚೆನೆ ಪಾತ್ರೆ ತೊಳೆಯೋದು, ಅದು ಇದೆಯಲ್ಲ. ಸರ್, ಒಂದು 9 ಗಂಟೆವರೆಗೂ ಆದರೂ ವೆಯ್ಟ್ ಮಾಡಿ ಸರ್. ಸಕ್ಕ ಚುರ್ಕವ್ರೆ ಫ್ರೆಂಡ್ಸ್, ಏನು ಹೇಳಿದ್ರು ಅರ್ಥ ಮಾಡ್ಕೋತಾನೆ. ಓಕೆ ಫ್ರೆಂಡ್ಸ್, ಈಗ ಸ್ಟವ್ ಕ್ಲೀನ್ ಮಾಡಿಕೊಂಡು ಮೊದಲು ಬಿಸಿನೀರು ಕಾಯಿಸಿ ಕುಡಿಬೇಕು. ನೆನ್ನೆ ಗಡತ್ತಾಗಿ ತಿಂದಿರೋ ಕುಷ್ಕ ಮತ್ತು ಚಿಕನ್ ಫ್ರೈನ ಇವತ್ತು ಕರಗಿಸೋ ಕೆಲಸ. 1 ಟೈಮ್ ಊಟ ಬಿಟ್ಬಿಡ್ತೀನಿ ಫ್ರೆಂಡ್ಸ್. ನಾನ್ ವೆಜ್ ಹಿಂದಿನ ದಿನ ಚೆನ್ನಾಗಿ ತಿಂದಿದ್ರೆ ಮಾರನೇ ದಿನ ಬೆಳಗ್ಗೆ ಮಧ್ಯಾಹ್ನ ತನಕ ಊಟ ಬಿಟ್ಬಿಡ್ತೀನಿ ನಾನು, ಚೆನ್ನಾಗಿ ಬಿಸಿನೀರು ಕುಡಿದು. ಅದು ಅಭ್ಯಾಸ ಆಗ್ಬಿಟ್ಟೈತೆ ನನಗೆ. ಬೇಗ ನಾನ್ ವೆಜ್ ಜೀರ್ಣ ಆಗಲ್ಲ ಇತ್ತೀಚೆಗೆ. ಇದರಲ್ಲೇ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಅರ್ಥ ಮಾಡ್ಕೋಬೇಕು, ವಯಸ್ಸಾಯಿತು ಅಂತ ಅಂದ್ಬಿಟ್ಟು. ನಮ್ಮ ಹೆಣ್ಮಕ್ಳಿಗೆ ಮೈಂಡು ಫ್ರೆಶ್ ಆಗಿರಬೇಕು, ದಿನ ಪೂರ್ತಿ ಖುಷಿಯಾಗಿರಬೇಕು ಅಂದರೆ ಮೊದಲು ಕಿಚನ್ನ ಕ್ಲೀನ್ ಮಾಡ್ಕೊಬಿಡ್ಬೇಕು. ನೋಡೋಕ್ಕೆ ಇಷ್ಟು ಕ್ಯೂಟಾಗಿ ಕಾಣಿಸ್ತೈತಲ್ಲ ಫ್ರೆಂಡ್ಸ್ ನಮ್ಮ ಕಿಚನು, ಆದರೆ ಕ್ಲೀನ್ ಮಾಡ್ಕೊಳ್ಳೋ ಸಿಕ್ಕಾಪಟ್ಟೆ ಕಷ್ಟ. ಯಾಕಂದರೆ ಎಣ್ಣೆ ಜಿಡ್ಡಿನಂಶ ಎಲ್ಲ ಸಿಕ್ಕಾಪಟ್ಟೆ ಆರ್ತೈತೆ. ಗೋಡೆಗೆ ಹತ್ರವಾಗೈತಲ್ಲ ಸ್ಟವ್ವು, ಮತ್ತು ಕಿಟಕಿನೂ ಇಲ್ಲ ಗಾಳಿ ಹಾಡೋಕ್ಕೆ. ಆ ಥರ ಇರೋದ್ರಿಂದ ಗೋಡೆ ಮೇಲೆಲ್ಲ ಜಿಡ್ಡು ಆರ್ತಾ ಇರ್ತೈತೆ. ಇದನ್ನು ಪೇಂಟ್ ಹೊಡ್ಸ್ಕೊಳ್ಳೋಷ್ಟು ನಾವಿಲ್ಲ ಬಿಡಿ ಫ್ರೆಂಡ್ಸ್, ಯಾಕಂದರೆ ನಮ್ಮ ಕೈಲಿ ಆಗಲ್ಲ, ಅದು ಆಗದೆ ಇರೋ ಕೆಲಸ. ಓನರ್ಗೆ ಪೇಂಟ್ ಹೊಡ್ಸ್ಕೊಡಿ ಅಂತ ಕೇಳೋಣ ಅಂದರೆ 8 ವರ್ಷದಿಂದ ಬೇಡ್ಕೊಂಡಿದ್ದಕ್ಕೆ ಹೋದ ವರ್ಷ ತಾನೇ ಪೇಂಟ್ ಹೊಡ್ಕೊಟ್ಟವ್ರೆ. ಮತ್ತೆ ಕೇಳಿದ್ರೆ ಮುಗೀತು. ಇನ್ನು ನಾವು ಈ ಜಾಗ ಬಿಟ್ಟು ಹೋಗೋವರೆಗೂ ಅವ್ರು ಪೇಂಟ್ ಮಾಡಲ್ಲ ಅಂತ ಅನ್ನಿಸ್ತೈತೆ. ಅದಕ್ಕೆ ಇರೋದನ್ನು ಆದಷ್ಟು ನೀಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಒಂದು ಸ್ಪಾಂಜ್ ಬರ್ತೈತೆ ಫ್ರೆಂಡ್ಸ್, ಅದನ್ನು ನೀರಲ್ಲಿ ಪ್ರೆಸ್ ಮಾಡಿಕೊಂಡು ಈ ಥರ ಒರೆಸ್ಕೊಂಡ್ರೆ ಏನೇ ಕಲ್ಲೆ ಇದ್ದರೂ, ಜಿಡ್ಡಿನಂಶ ಇದ್ದರೂ, ಪೆನ್ಸಿಲ್ ಮಾರ್ಕು ಅವೆಲ್ಲ ಇದ್ರೂ ರಿಮೂವ್ ಆಗಿಬಿಡ್ತೈತೆ. ಆದರೆ ಹಳೇ ಗೋಡೆ ಆಗಿದ್ರೆ ಸ್ವಲ್ಪ ಕಷ್ಟ, ಪೇಂಟೆಲ್ಲ ಬಂದುಬಿಡ್ತೈತೆ. ಲೈಟಾಗಿ ಒರೆಸಿ ಕ್ಲೀನ್ ಮಾಡ್ಕೋಬೇಕು. ಅದನ್ನೆಲ್ಲ ತೊಳ್ಕೊಬಿಟ್ರೆ ಮಾಮೂಲಿ ಪೇಂಟ್ ಹೊಡೆದಾಗ ಹೆಂಗಿತ್ತು ಹಂಗೆ ಇರ್ತೈತೆ ಗೋಡೆ. ಇದೊಂದು ಹೆಲ್ಪ್ ಆಯಿತು ನನಗೆ, ಸ್ಪಾಂಜ್ ಬಂದಿದ್ದು ನನಗೆ. ಆಮೇಲೆ ಸ್ಟವ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಯಾಕಂದರೆ ನಾನು ನೆನ್ನೆ ಕ್ಲೀನ್ ಮಾಡಿಲ್ಲ ಫ್ರೆಂಡ್ಸ್, ನಾನ್ ವೆಜ್ ಮಾಡಿದ್ದಿನ ನೈಟಲ್ಲೇ ಕ್ಲೀನ್ ಮಾಡಿ ಇಟ್ಕೋತೀನಿ. ನೆನ್ನೆ ಸಿಕ್ಕಾಪಟ್ಟೆ ಕೆಲಸ ಆಗೋಯ್ತು, ಚೆನ್ನಾಗಿ ಬರೀ ತಿನ್ಬಿಟ್ಟಿದ್ದೆ ಕುಷ್ಕನ. ನಾಳೆ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಸುಮ್ಮನೆ ಬಟ್ಟೆಲಿ ಬಿಟ್ಬಿಟ್ಟಿದ್ದೆ. ಅದನ್ನು ಕ್ಲೀನ್ ಮಾಡೋ ಕಾರ್ಯಕ್ರಮ ಇಟ್ಕೊಂಡು ಇವಾಗ ನೀಟಾಗಿ ಎಲ್ಲ ಸಿಲ್ವರ್ನರ್ ಬರ್ತೈತಲ್ಲ ಫ್ರೆಂಡ್ಸ್, ಅದರಲ್ಲಿ ಉಜ್ಕೊಂಡು ನೀಟಾಗಿ ತೊಳ್ಕೊಳಕ್ಕಂತೂ ಆಗಲ್ಲ ಫ್ರೆಂಡ್ಸ್, ಯಾಕಂದರೆ ನಮ್ಮ ಮನೇಲಿ ಶೆಲ್ಫ್ ಇಲ್ಲ. ಅದರಿಂದ ಈ ಥರ ಯಾವ್ದು ಬಟ್ಟೆ ಮಾಡಿ ಒರೆಸಿ ನೀರಲ್ಲಿ ಜಾಲ್ಸ್ಕೊಂಡು ಹೊಲಿಸ್ಕೋಬೇಕು. ಇಲ್ಲ ನೀಟಾಗಿ ತೊಳಿಲೇಬೇಕು ಅಂದರೆ ಸ್ಟವ್ನೇ ಆಚೆಗೆ ಫಿಕ್ಸ್ ಮಾಡ್ಕೋಬೇಕು. ನನ್ನ ಗಂಡ ಅಂತೂ ಆಚೆಗೆ ಫಿಕ್ಸ್ ಮಾಡ್ಕೊಡಲ್ಲ, ನಾನೇ ಮಾಡ್ಕೋಬೇಕು. ಅದಕ್ಕೆ ನನಗೂ ಆಗಲ್ಲ ಫ್ರೆಂಡ್ಸ್. ಇವೆಲ್ಲ ಕ್ಲೀನ್ ಮಾಡೋಕ್ಕೆ ನಿಂತ್ಕೊಂಡ್ರೆ ಬೇಕು 2 ಅವರ್ ನಾನು ಕ್ಲೀನ್ ಮಾಡ್ಕೊಂಡು ಕುತ್ಕೊಂಡ್ರೆ ಶಿವಾಗೆ ಕೆಲಸಕ್ಕೆ ಟೈಮ್ ಆಗೋಗ್ತೈತೆ, ಟಿಫನ್ ಮಾಡ್ಕೊಡ್ಬೇಕು. ಅದಕ್ಕೆ ಆವತ್ತಿಂದನೂ ಇಲ್ಲಿ ಬಂದಾಗಿಂದನೂ ಆರಾಮಾಗಿ ಈ ಥರ ಬಟ್ಟೆನಲ್ಲೇ ಒರೆಸ್ಕೊಳ್ಳೋದು ಅಭ್ಯಾಸ ಮಾಡ್ಕೊಬಿಟ್ಟೆ. ಇದು ಏನಿಲ್ಲ ಫ್ರೆಂಡ್ಸ್, ಕ್ಲೀನಾಗಿ ಆಗ್ತಿದೆ. ಶೆಲ್ಫುನು ನೀಟಾಗಿ ಸೋಪ್ ಹಾಕಿ ನಾರಕ್ಕೆ ಉಚ್ಕೊಂಡು ನೀಟಾಗಿ ಒರೆಸ್ಕೊಬಿಟ್ಟೆ. ಒಂದು ಮಟ್ಟಕ್ಕೆ ಕಿಚನ್ ಕ್ಲೀನ್ ಆಗಿದೆ ಫ್ರೆಂಡ್ಸ್. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ನನ್ನ ಗಂಡನ ಕೈ ಕಾಲಿಗಾದರೂ ಬಿದ್ದು ಈ ಥರ ವಾಲ್ಪೇಪರು ತರಿಸ್ಕೊತೀನಿ ಫ್ರೆಂಡ್ಸ್. ಫುಲ್ಲು ಇಲ್ಲಿ ಕೆಳಗಡೆ ತನಕ ಬರಬೇಕು ಆ ಥರ. ಆಮೇಲೆ ಅದು ಒರೆಸ್ಕೊಂಡ್ರೆ ನೀಟಾಗಿ ಅಡುಗೆ ಮನೆ ಚೆನ್ನಾಗಿ ಕಾಣಿಸ್ತೈತೆ. ನಾವಿರೋರ್ಗು ನಮ್ಮ ಮನೆಯೇ ಅಲ್ಲ ಫ್ರೆಂಡ್ಸ್, ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು ನಾವು. ಏನು ಹೇಳ್ತೀಯ ಕಂಡಪ್ಪ ಇದ್ರ ಬಗ್ಗೆ ನೀನು? ನನ್ನ ಗಂಡಂಗೆ ಈ ಥರ ಮಾತುಗಳು ಕೇಳಿಸಲ್ಲ ಫ್ರೆಂಡ್ಸ್. ಏನಾರು ಖರ್ಚು ಹಾಕ್ಬೇಕು ಅನ್ನೋ ಮಾತುಗಳು ಕೇಳಿಸಲ್ಲ. ನಾನು ಬಡವ, ನೊಂದಿದ್ದೇನೆ. ಬಿಸಿನೀರು ಕಾಯಿಸಿ ಕೊಟ್ಬಿಟ್ಟು ಆಮೇಲೆ ಟಿಫನ್ ಕಡೆ ಬರ್ತೀನಿ ಫ್ರೆಂಡ್ಸ್ ನಾನು. ಹಾಟ್ ವಾಟರ್. ಕಿಚನ್ ಕ್ಲೀನ್ ಇದ್ದರೆ ಮೈಂಡು ರಿಲ್ಯಾಕ್ಸ್ ಆಗಿರ್ತೈತೆ ಫ್ರೆಂಡ್ಸ್. ಇಲ್ಲಾಂದರೆ ಹುಚ್ಚಿಡ್ದು ನಾಗವಲ್ಲಿನೇ ಪ್ರತಿಯೊಬ್ಬರು. ವೆರಿ ಟೇಸ್ಟಿ. ಫಿಲ್ಟರ್ ವಾಟರ್ ನನ್ನ ಲೈಫಲ್ಲೇ ನನಗೆ ಸೆಟ್ ಆಗಲ್ಲ ಅಂತ ಅಂದ್ಕೊಂಡಿದ್ದೆ, ಸೆಟ್ ಆಗೋಯ್ತು. ಫಿಲ್ಟರ್ ವಾಟರ್ ಕುಡಿದ್ರೆ ಆಗ್ತಿರ್ಲಿಲ್ಲ ಫ್ರೆಂಡ್ಸ್ ನನಗೆ. ಕಹಿ ಅಂತ ಅನ್ಸೋದು, ಶೀತ ಆಗ್ಬಿಡೋದು, ಹೀಗೆ ಏನೋ ಅನಿಸ್ತಾ ಇಲ್ಲ, ನಾರ್ಮಲ್ ಆಗೈತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ವಾಟ್ರ್ ಕುಡಿತೀಯಾ? ಓಕೆ ಫ್ರೆಂಡ್ಸ್, ಟೀ ಕುಡ್ಬಿಟ್ಟು, ಟೀ ಎಲ್ಲ ಬಿಸಿನೀರು ಕುಡ್ಬಿಟ್ಟು ನನಗೆ ಟಿಫನ್ ರೆಡಿ ಮಾಡಬೇಕು. ಅಪ್ಪಿ ಲೈಟ್ ಟಿಫನ್ ಮಾಡಲಾ? ಲೈಟ್ ಆ್ಯಂಡ್ ವೆಯ್ಟು. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಏನು ಮರು ತಿಂತೀಯಾ? ಮಾಡಿ ಏನಲ್ಲಿ. ಓಕೆ ಫ್ರೆಂಡ್ಸ್, ಹಿಂಗೆ ಹೇಳಿದ್ಮೇಲೆ ಮುಗೀತು ನಿನ್ನ ಕತೆ ಅಂತಾನೆ ಅರ್ಥ. ಈಗ ಲೈಟಾಗಿ ಒಂದು ಟಿಫನ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಮೊನ್ನೆ ಪಾಲಕ್ ಸೊಪ್ಪು ಒಂದು ಇಡಿ ಅಷ್ಟು ಎತ್ತಿಟ್ಟಿದೆ ಫ್ರೆಂಡ್ಸ್. ಓಪನ್ ಮಾಡಿ ನೋಡ್ಬೇಕು ಏನು ಗತಿ ಆಗೈತೋ. ಚೆನ್ನಾಗೈತೆ. ಪಾಲಕ್ ಹಾಕ್ಬಿಟ್ಟು ಸ್ಪೆಷಲಾಗಿ ಒಂದು ರೆಸಿಪಿ ಕಂಡಿಡ್ತಿದ್ದೀನಿ ಫ್ರೆಂಡ್ಸ್, ಪಾಲಕ್ ಕಿಚಡಿ. ಮೊನ್ನೆ ಮಾಡಿದ ಕಿಚಡಿಗೆ ಶಿವ ಇದಾಗ್ಬಿಟ್ಟೈತೆ. ನವಣೆ ಹಾಕ್ಬಿಟ್ಟು ಮಾಡಿದ್ದೆ. ನವಣೆ ಎಲ್ರಿಗೂ ಗೊತ್ತಿರಲ್ಲ ಫ್ರೆಂಡ್ಸ್, ನನಗೆ ಗೊತ್ತಾಗಿದ್ದು ಹೋದ ವರ್ಷದಲ್ಲಿ. ಹಂಗಾಗಿ
ಅನ್ನದಲ್ಲಿ ಮಾಡ್ತೀನಿ ಫ್ರೆಂಡ್ಸ್, ನುಚ್ಚಲು ಮಾಡಿದ್ರು ಚೆನ್ನಾಗಿರ್ತಿದೆ. ಅನ್ನದಲ್ಲಿ ನಾವು ನವಣೆ ಹಾಕ್ತೀರಾ, ಅನ್ನದ ಕಿಚಡಿ, ರೈಸ್ ಕಿಚಡಿ ವಿತ್ ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಮಾಡ್ತಾರೋ ಇಲ್ಲ ಅಂತ ಗೊತ್ತಿಲ್ಲ. ನಾವೇ ಸ್ಪೆಷಲಾಗಿ ಮಾಡುವ ಬನ್ನಿ ಫ್ರೆಂಡ್ಸ್. ಕವರ್ ಸೌಂಡ್ ಬಂದರೆ ಸಾಕು, ನಾನೇನು ಅಡುಗೆ ಮನೇಲಿ ತಿಂತಿದ್ದೀನಿ ಅಂದ್ಬಿಟ್ಟು ಇಬ್ಬರು ಬಂದು ನಿಂತ್ಕೊಳ್ತಾರೆ ಫ್ರೆಂಡ್ಸ್. ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡೂ ನೆನೆಸಿದ್ದೀನಿ ಫ್ರೆಂಡ್ಸ್, ಎರಡೂ ಮಿಕ್ಸ್ ಮಾಡಿ ಮಾಡುವ ಅಂತ ಅಂದ್ಬಿಟ್ಟು. ಕರ್ಬೇವಿನ ಸೊಪ್ಪು ಇಲ್ಲ ಫ್ರೆಂಡ್ಸ್, ಇದು ಎಲ್ಲ ಬೇಸಿಗೆ ಅಲ್ಲ. ಇಲ್ಲಿ 4 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪಾಲಕ್ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ. ಇದು ತೊಗರಿಬೇಳೆ ಮತ್ತು ಹೆಸರು ಕಾಳು ಎರಡೂ ಅರ್ಧ ಭಾಗದಷ್ಟು ನೆನೆಸ್ಕೊಂಡಿದ್ದೀನಿ. ಸಣ್ಣ ಕಪ್ಪಲ್ಲಿ ಇಟ್ಕೊಂಡು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಕಿಚಡಿನ ಕುಕ್ಕರಲ್ಲೇ ಮಾಡಬೇಕು ಫ್ರೆಂಡ್ಸ್, ಅದಕ್ಕೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ 2 ಸೌಟಷ್ಟು ಚಿಕ್ಕ ಸೌಟಲ್ಲಿ ಎಣ್ಣೆ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು, ಪಲಾವ್ ಎಲೆ ಮರಿದಿರ ಹಾಕ್ಕೊಂಡಿದ್ದೀನಿ, ಫ್ಲೇವರ್ಸ್ ಚೆನ್ನಾಗಿರ್ತೈತೆ ಅಂತ ಅಂದ್ಬಿಟ್ಟು. ಆಮೇಲೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ. ಕಿಚಡಿ ಎಲ್ಲ ಪ್ರೊಸೆಸ್ ಒಂದೇ ಥರ ಇರ್ತೈತೆ ಫ್ರೆಂಡ್ಸ್, ಐಟಮ್ಗಳು ಚೇಂಜ್ ಆಗ್ತಾ ಇರ್ತೈತೆ ಅಷ್ಟೇನೆ. ತರಕಾರಿ ಹಾಕ್ಬಿಟ್ಟು, ಸೊಪ್ಪು ಹಾಕ್ಬಿಟ್ಟು, ಬೇಳೆ ಹಾಕ್ಬಿಟ್ಟು ಹಿಂಗೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು, ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಟೊಮೊಟೊ ಹಾಕೋಬೇಕು ಫ್ರೆಂಡ್ಸ್. ಟೊಮೊಟೊ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ತೀನಿ ನಾನು, ಟೇಸ್ಟ್ ಚೆನ್ನಾಗಿ ಬರ್ತೈತೆ ಅಂತ ಅಂದ್ಬಿಟ್ಟು. ಇದನ್ನು ತಟ್ಟೆ ಮುಚ್ಚಿ ಬೇಯಿಸ್ಕೊಂಡ್ರೆ ಸಾಕು, 1-2 ನಿಮಿಷದಲ್ಲಿ ಚೆನ್ನಾಗಿ ಸಾಫ್ಟ್ ಆಗಿಬಿಡ್ತೈತೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಕ್ಲೀನ್ ಪೇಸ್ಟ್ ಥರ ಆಗ್ಬಿಡ್ಬೇಕು ಫ್ರೆಂಡ್ಸ್, ಆ ಥರ ಬೇಯಿಸ್ಕೋಬೇಕು. ಆಮೇಲೆ ಪಾಲಕ್ ಸೊಪ್ಪು ಸ್ವಲ್ಪನೇ ಇತ್ತು ಫ್ರೆಂಡ್ಸ್, ಅದನ್ನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು, ಇಲ್ಲಾಂದರೆ ಅದೇ ಸ್ಮೆಲ್ ಇರ್ತೈತಲ್ಲ ಹಂಗಾಗಿ. ಆಮೇಲೆ ಸಾಂಬಾರು ಪುಡಿ ಮಾಮೂಲಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನಾನು, ಖಾರದ ಪುಡಿ ಧನಿಯಾ ಪುಡಿಲೂ ಮಾಡ್ಕೋಬೋದು. ಧನಿಯಾ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡೆ, ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ ಹಾಕ್ಬಿಟ್ಟು ಮಾಡ್ಬೇಕು ಫ್ರೆಂಡ್ಸ್, ಸೂಪರಾಗಿರ್ತೈತೆ. ಆ ಮಸಾಲೆಗಳು ಖಾಲಿ ಆಗೈತೆ, ತರಬೇಕು ಮಿಲ್ಗೆ ಹೋಗ್ಬಿಟ್ಟು, ಅದಕ್ಕೆ ಸಾಂಬಾರು ಪುಡಿಲೇ ಮಾಡ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನೆನೆಸಿಟ್ಕೊಂಡಿರೋ ಬೇಳೆಗಳನ್ನ ಹಾಕ್ಕೊಂಡು, ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ತುಂಬ ತೆಳ್ಳಗೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್, ಅದಕ್ಕೆ ನೀರು ಹೆಚ್ಚಿಗೆ ಹಾಕ್ಕೊಳ್ತಾ ಇದ್ದೀನಿ. ಅಳತೆ ಪ್ರಕಾರ ಹೇಳ್ಬೇಕಂದ್ರೆ 1 ಗ್ಲಾಸ್ ಅಕ್ಕಿ ಹಾಕ್ಕೊಂಡ್ರೆ ಒಂದು 4-5 ಗ್ಲಾಸಷ್ಟು ನೀರು ಹಾಕೋಬೇಕು, ಆ ಥರ ಪೊಂಗಲ್ ಥರ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡೆ ಕಲರ್ಫುಲ್ಲಾಗಿ ಬರಲಿ ಅಂತ ಅಂದ್ಬಿಟ್ಟು. ಪಾಲಕ್ ಸೊಪ್ಪು ಇಲ್ಲಾಂದ್ರೂ ಮಾಡ್ಬೋದು ಫ್ರೆಂಡ್ಸ್, ತರಕಾರಿ ಹಾಕ್ಬಿಟ್ಟು ಮಾಡ್ಬೋದು, ಹಂಗೇನೂ ಮಾಡ್ಬೋದು. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ವಿಸಿಲ್ ಹಾಕ್ಬಿಟ್ಟು ಒಂದು 3 ವಿಸಿಲ್ ಬೇಯಿಸ್ಕೊತೀನಿ. ಯಾರಾದ್ರೂ ದೋಸೆ ಇಡ್ಲಿ ಮಾಡಬೇಕು ಅಂತ ಅನ್ಕೊಂಡಾಗ ಫ್ರೆಂಡ್ಸ್, ತಿನ್ಬೇಕು ಅನ್ಕೊಂಡಾಗ ಮಾಡ್ತಾರೆ. ಆದರೆ ನಾನು ಈ ಥರ ಪೊಂಗಲ್ಲು, ಕಿಚಡಿ ಅವು ಇವು ಮಾಡ್ಬೇಕಾದ್ರೆ ಅಕ್ಕಿ ಜಾಸ್ತಿ ತೊಳ್ಕೊಬಿಡ್ತೀನಿ, ಅದು ಮಿಕ್ಕಿರೋದನ್ನ ವೇಸ್ಟ್ ಮಾಡೋಕ್ಕಾಗ್ದಿರಾ ಈ ಥರ ದೋಸೆಗೆ ನೆನೆಸ್ತೀನಿ ಫ್ರೆಂಡ್ಸ್. ಈಗ ನಾನು ಸಿಂಪಲಾಗಿ ದೋಸೆಗೆ ಹೆಂಗೆ ನೆನೆಸ್ತೀನಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಅಕ್ಕಿ ತಗೊಂಡಿದ್ದೀನಿ, ರೇಷನ್ ಅಕ್ಕಿ. ಉದ್ದು ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು, ಮೆಂತೆ ಒಂದು ಅರ್ಧ ಸ್ಪೂನಷ್ಟು, ಇದು ಕಡಲೆ ಬೇಳೆ 2 ಸ್ಪೂನಷ್ಟು, ಇವಿಷ್ಟನ್ನು ತೊಳೆದು ನೆನೆಸ್ತೀನಿ ಫ್ರೆಂಡ್ಸ್. ಚೆನ್ನಾಗಿ ನೆನೆಸ್ಬಿಟ್ಟು ರಾತ್ರಿಗೆ ಅನ್ನ ಹಾಕಿ ರುಬ್ತೀನಿ ಫ್ರೆಂಡ್ಸ್. ಅವಲಕ್ಕಿ ಹಾಕಿ ರುಬ್ಬಿದ್ರೆ ಚೆನ್ನಾಗಿ ಬಂದಿದೆ, ನಾನು ಅನ್ನ ಹಾಕಿನೇ ರುಬ್ತೀನಿ ಫ್ರೆಂಡ್ಸ್, ಅವಲಕ್ಕಿ ಇಲ್ಲ. ಇದನ್ನು ಸಂಜೆವರೆಗೂ ನೆನೆಸಿ ಸಂಜೆ ರುಬ್ಬಿದ್ರೆ ದೋಸೆ ಹಿಟ್ಟು ರೆಡಿ. 3 ವಿಸಿಲ್ ಆದಮೇಲೆ ಹೇರ್ ಹೋಗೋವರೆಗೂ ಬಿಡಬೇಕು, ಅವಾಗ ಚೆನ್ನಾಗಿ ಬರ್ತೈತೆ. ಆದರೆ ಶಿವಾಗ ಟೈಮ್ ಆಗಿಬಿಡ್ತಿದೆ ಅಂದ್ಬಿಟ್ಟು ನಾನೇ ಏರ್ ಎತ್ಬಿಟ್ಟೆ. ಬೆಂದಿತ್ತು ಪರವಾಗಿಲ್ಲ, ಯಾಕಂದರೆ ಅಕ್ಕಿನೂ ಬೇಳೆನ ನೆನೆಸ್ಕೊಂಡಿದ್ದಲ್ಲ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಕೊಟ್ಕೊಂಡೆ. ಇಷ್ಟೇ ಫ್ರೆಂಡ್ಸ್, ಸಿಂಪಲಾಗಿ ಪಾಲಕ್ ಕಿಚಡಿ ರೆಡಿ ಆಗ್ಬಿಡ್ತು. ಆದರೆ ಅದರೊಳಗೆ ಪಾಲಕ್ಕೆ ಕಾಣಿಸ್ತಾ ಇಲ್ಲ. ಬಿಸಿ ಬಿಸಿ ಕಿಚಡಿ ಸ್ಪೂನು ತಗೊಳ್ಳಿ, ಬಿಸಿ ಚೆನ್ನಾಯ್ತಾ. ಇವನಿಗೆ ರಾತ್ರಿ ಅದು ಕುಷ್ಕಾಯ್ತಲ್ಲ ಫ್ರೆಂಡ್ಸ್, ಬೆಳಗ್ಗೆ ವೈಟ್ ರೈಸ್ ಮಾಡಿ ಸ್ವಲ್ಪ ಕುಷ್ಕ ಹಾಕಿ ಕಿವುಚ್ಬಿಟ್ಟು ಹಾಕಿದ್ದೀನಿ, ಅದು ಫ್ಲೇವರ್ ಚಿಕನ್ದು ಅದು ತಿಂತಾನೆ ಅಂದ್ಬಿಟ್ಟು. ಅವ್ನು ಟಾಮೋದಂತೂ ಕಿತಾಪತಿನೇ ಇಲ್ಲ, ಆರಾಮಾಗಿ ತಿಂತಾನೆ ಅವನು. ಇಲ್ಲೂ ಅದೇ ಹಾಕಿರೋದು, ಬಾ ತಿನ್ನು ಬಟ್ಲಲ್ಲೇ. ಅವನ ಕೈಲಿ ಕಚ್ಚಿಸ್ಕೋತೀಯ ಕಿತಾಪತಿ. 2000 years later. ಓಕೆ ಫ್ರೆಂಡ್ಸ್, ಈಗ ಸಂಜೆ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆಯಿಂದ ಫುಲ್ ಬಿಸಿ ಆಗಿಬಿಟ್ಟಿದೆ ಫ್ರೆಂಡ್ಸ್, ಅದಕ್ಕೆ ಈಗ ಸಂಜೆ ಮೇಲೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಫ್ರೆಂಡ್ಸ್ ಫೈನಲಿ ನಮ್ಮನೆಗೆ ಬೇಕಾಗಿರುವಂಥ ಸಾಮಗ್ರಿಗಳು ತಂತು ಶಿವಾಗ ಹುಷಾರ್ ತಪ್ಪಾಗಿದ್ದ, ನಾನೇನೂ ತರಿಸ್ಕೋತಾ ಇಲ್ಲ. ಅಬ್ಸರ್ವ್ ಮಾಡಿದ್ರ ಫ್ರೆಂಡ್ಸ್, 1 ತಿಂಗಳಿಂದ ಏನು ತಿನ್ನಲ್ಲ ಮಾಡಲ್ಲ, ಅದಕ್ಕೆ ಇರೋದ್ರಲ್ಲೇ ಮ್ಯಾನೇಜ್ ಮಾಡೋಣ ಅಂತ ಅಂದ್ಬಿಟ್ಟು ಫೈನಲಿ ತರಕಾರಿಗಳು ಬಂದು, ಮಾಮೂಲಿ ಬೆಂಡೆಕಾಯಿ ಮಾತ್ರ ನಮಗೆ ಇದ್ದೇ ಇರ್ತೈತೆ. ಯಾರ ಮನೇಲಿ ಬುದ್ಧಿ ಇರಲ್ಲ, ಸಾರಿ ಬುದ್ಧಿ ಕಮ್ಮಿ ಇರೋರು ಚುಕ್ಕಾಗಕ್ಕೆ ಬೆಂಡೆಕಾಯಿ ತಿನ್ಬೇಕು ಫ್ರೆಂಡ್ಸ್. ನನಗೆ ಬುದ್ಧಿ ಇಲ್ಲ ಅಂದ್ಬಿಟ್ಟೆ ನಾನು ಗಂಡ ಪ್ರೂವ್ ಮಾಡ್ಕೊಳಕ್ಕೆ ಬೆಂಡೆಕಾಯಿ ತರೋದಾದಾಗ. ತಪ್ಪು ನಿಂದಲ್ಲಮ್ಮ ದೇವ್ರದು, ಸುಂದರವಾದ ರೂಪ ಕೊಟ್ಟ ತಲೆಯಲ್ಲಿ ಸೆಗಣಿ ಇಟ್ಟ. ಬದನೆಕಾಯಿ, ತುಪ್ಪ, ಗೋಡಂಬಿ, ಕಾರ್ನ್ ಫ್ಲೋರ್ ಫ್ರೆಂಡ್ಸ್. ಇದು ಖಾಲಿಯಾಗಿ ತುಂಬಾ ದಿನ ಆಗಿತ್ತು. ಇದರಲ್ಲಿ ಒಂದು ಪ್ರಯೋಗ ಐತೆ ಫ್ರೆಂಡ್ಸ್, ಇವತ್ತು ಕಾರ್ನ್ ಫ್ಲೋರ್ ಪ್ರಯೋಗ. ಇವತ್ತು ಆಲೂಗಡ್ಡೆ ದೋಸೆಗೆ ನೆನೆಸಿದ್ದೀನಿಲ್ಲ ಫ್ರೆಂಡ್ಸ್, ನಾಳೆ ಆಲೂಗಡ್ಡೆ ಪಲ್ಯ ಮಾಡ್ತೀನಿ, ಸೂಪರ್ ಆಗಿರ್ತೈತೆ. ಇಷ್ಟು ತುಪ್ಪನ ನಾನು ಹೆಂಗ್ ಖಾಲಿ ಮಾಡ್ಲಿಪ್ಪಿ, 1 ವರ್ಷ ಬೇಕಲ್ಲಪ್ಪಿ ಖಾಲಿ ಮಾಡೋಕ್ಕೆ. 10 ರೂಪಾಯಿ ಪ್ಯಾಕೆಟ್ ತುಪ್ಪ ಸದ್ಯ ಇದಾರತ್ತಂತಲ್ಲ, ಖುಷಿ ಪಡಬೇಕು. ಸೊಪ್ಪುಡಿ. ಈಗ ಈ ಬಾಕ್ಸ್ಗಳು ಖಾಲಿಯಾಗಿನೇ ತಿಂಗಳಾಗಿತ್ತು ಫ್ರೆಂಡ್ಸ್, ಪಕ್ಕ ತರಕಾರಿ ತರದಿರ ಹಂಗೆ ತೊಳೆದಿಟ್ಬಿಟ್ಟಿದ್ದೆ. ಇವುಗಳನ್ನೆಲ್ಲ ತುಂಬಿಸೋ ಸಮಯ ಬಂದೇ ಬಿಡ್ತು. ಕ್ಯಾರೆಟ್ ಅಪ್ಪಿ, ಫ್ರೆಶ್ ತರಕಾರಿ ನೋಡ್ತಿದ್ರೆ ನನಗೆ ತರಕಾರಿ ಸಾರು ತಿನ್ನೋಣ ಅಂತ ಅನಿಸ್ತಿತ್ತಪ್ಪಿ. ಓಕೆ,
ಈಗಲೇ ಒಂದೊಂದು ತರಕಾರಿ ಸೈಡ್ಗೆ ತಿಟ್ಕೋತೀನಿ ಫ್ರೆಂಡ್ಸ್. ನಾನು ಏನೇ ಸಾರು ಮಾಡಲಿ ಫ್ರೆಂಡ್ಸ್, ಒಂದೊಂದೇ ತರಕಾರಿ ಹಾಕೋದು. ಒಂದೇ ಕ್ಯಾರೆಟು, ಬೀನ್ಸ್ ಒಂದು 5-6, ಆಲೂಗಡ್ಡೆ 1, ಬದನೆಕಾಯಿ 1, ಆ ಥರನೇ. ಇಬ್ಬರೇ ಅಲ್ಲ ಇರೋದು, ಸಾಕಾಗ್ತಿದೆ. 2 ಬದನೆಕಾಯಿ ಬೇರೆ ತಂದಿದೆ. ಕ್ಯಾರೆಟು ಬೀಟ್ರೋಟು 2 ಒಂದರಲ್ಲೇ ಇಡೋಣ, ಯಾಕಂದ್ರೆ 2 ಪಲ್ಯ ಮಾಡೋದಲ್ಲ, 2 ಅಡ್ಜಸ್ಟ್ ಮಾಡ್ಕೊಂಡಿರ್ತವೆ. ಕ್ಯಾರೆಟ್ ಅಂಡ್ ಬೀಟ್ರೋಟ್. ಬೆಂಡೆಕಾಯಿ ಒಂದೇ ಒಂದು ಬದನೆಕಾಯಿ ಐತೆ ಫ್ರೆಂಡ್ಸ್, ಅದಕ್ಕೆ ಬೀನ್ಸ್ ಒಳಗೆ ಇಟ್ಬಿಡ್ತೀನಿ. ಪೇಸ್ಟ್, ಆಲೂಗಡ್ಡೆಸ್, ಬೆಳ್ಳುಳ್ಳಿ ತರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ನು ಈರುಳ್ಳಿ ತರೋದ್ ಬಾಕಿ ಐತೆ. ಇಲ್ಲಿ ಅಕ್ಕಪಕ್ಕದ ಅಂಗಡಿಗಳಲ್ಲಿ ಈರುಳ್ಳಿ ತಗೊಂಡ್ರೆ ಕಾಸ್ಟ್ಲಿ ಜಾಸ್ತಿ ಫ್ರೆಂಡ್ಸ್. ಅದಕ್ಕೆ ನಾವು ಸಂಜೆ ಹೊತ್ತು ಟಂಪೋದಲ್ಲಿ ಇಟ್ಕೋತಾರೆ. ಟೊಮೊಟೊ, ಈರುಳ್ಳಿ, ಸೊಪ್ಪು ಇವೆಲ್ಲ 5 kg 100 ರೂಪಾಯಿ, 6 kg 100 ರೂಪಾಯಿ ಹಿಂಗಿರ್ತವೆ. ಹಂಗಾಗಿ ಈರುಳ್ಳಿನ ಅಲ್ಲೇ ತಗೊಳ್ಳೋಣ ಅಂತ ಅಂದ್ಬಿಟ್ಟು. ಯಾಕೆ ಈರುಳ್ಳಿ ಬೆಳ್ಳುಳ್ಳಿ ನಾವು ಸ್ಟಾಕ್ ಆಗಿ ಇಟ್ಕೋಬೇಕಂದ್ರೆ ಈ ತಿಂಗಳು ಪೂರ್ತಿ ಹಬ್ಬಗಳು ಫ್ರೆಂಡ್ಸ್. 11ನೇ ತಾರೀಕು ಮಧುರಮ್ಮನ ಜಾತ್ರೆ ಸ್ಟಾರ್ಟ್ ಆಗ್ತೈತಾ, 12, 13ಕ್ಕೆ ನಾನ್ ವೆಜ್ ಮಾಡ್ಬೇಕಾ, ಮತ್ತೆ ಹಂಗೆ ಯುಗಾದಿ 19ಕ್ಕೆ ಐತಾ, ಮತ್ತೆ 27ಕ್ಕೆ ನಮ್ದು ಆನಿವರ್ಸರಿ ಐತಾ. ಹಬ್ಬನೋ ಹಬ್ಬ. ಯಾರಿಗಮ್ಮ ಬೇಕು ಈ ಸಂಸಾರ? ಮದುವೆ ಮಾಡ್ಕೊಂಡದ್ ಯಾರಮ್ಮ ಉದ್ಧಾರ ಆಗಿದ್ದಾರೆ? ಇದು ಆಲೂಗಡ್ಡೆ ಮತ್ತೆ ಬೆಳ್ಳುಳ್ಳಿ ಫ್ರೆಂಡ್ಸ್. ಇವೆರಡನ್ನು ಫ್ರಿಜ್ ಅಲ್ಲಿ ಇಡಕ್ಕಾಗಲ್ಲ, ಹಾಗಾಗಿ ಇದೈತಲ್ಲ ಈರುಳ್ಳಿ ಬುಟ್ಟಿ, ಅದ್ರಲ್ಲೇ ಹಾಕೋತೀನಿ ಇವೆರಡನ್ನು. ಓಕೆ ಬನ್ನಿ ಫ್ರೆಂಡ್ಸ್. ಈಗ ನಾನು ಕಾರ್ನ್ ಫ್ಲೋರ್ ಅಲ್ಲಿ ಒಂದು ಸ್ಪೆಷಲ್ ರೆಸಿಪಿ ನೋಡ್ಕೊಂಡೆ ಫ್ರೆಂಡ್ಸ್. ಅದು ವರ್ಕ್ ಆಗ್ತೈತೆ ಎಲ್ಲೋ ಗೊತ್ತಿಲ್ಲ. ಅದು ಬರೀ ಈಗ ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ಆಗೈತೆ ಫ್ರೆಂಡ್ಸ್. ನನಗೆ ನಾನು ಸ್ವೀಟು ಜಾಸ್ತಿ ಇಷ್ಟಪಡಲ್ಲ. ಆವಾಗ ತಿನ್ಬೇಕು ಅನಿಸ್ದಾಗ ಏನಾರು ತರಿಸ್ಕೊಳ್ಳೋದು ಅದು ಇದು ಮಾಡ್ತೀನಿ. ಅದೇ ಐಸ್ ಕ್ರೀಮೇ ಅದು ತರಿಸ್ಕೋತೀನಿ. ಆದ್ರೆ ಇವತ್ತು ನಾನೇ ನನ್ನ ಕೈಯಾರೆ ಒಂದು ಸ್ವೀಟು ಇಲ್ಲ ಫ್ರೆಂಡ್ಸ್, ಯಾರೋ ಕಂಡಿಡ್ದವ್ರೆ. ನಾನು ಅದನ್ನ ಟ್ರೈ ಮಾಡ್ತಾ ಇದ್ದೀನಿ. ಮಾಡಿ ಮೇಲೆ ದುಮುಕ್ತೀನಿ, ಆದ್ರೆ ಇದು ಮಾತ್ರ ಬೇಡ. ಕಾರ್ನ್ ಫ್ಲೋರ್ ಅಲ್ಲಿ ಮೊದಲೇ ಹೆಸರಿಡೋದು ಬೇಡ, ಅದು ಹೆಂಗಾಗ್ತಿತ್ತೋ ಏನೋ ಅದಂಗೆ. ಕಾರ್ನ್ ಫ್ಲೋರ್ ಅಲ್ಲಿ ಒಂದು ಸ್ವೀಟ್ ಕಂಡಿಡಿನ ಬನ್ನಿ ಫ್ರೆಂಡ್ಸ್. ನಾನು ಮಾಡ್ತಾರೆ ಇವಾಗ ಸಿಂಪಲ್ ಸ್ವೀಟ್ಗೆ ಬೇಕಾಗಿರೋದು ಕಾರ್ನ್ ಫ್ಲೋರ್ ಉಲ್ಟಾ ಆಗೋಯ್ತು. ತುಪ್ಪ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ, ಡ್ರೈ ಫ್ರೂಟ್ಸ್ ತಗೋಬೋದು ಫ್ರೆಂಡ್ಸ್. ಅದೇ ಪಂಪ್ಕಿನ್ ಸೀಡು, ಬಾದಾಮಿ ಎಲ್ಲ. ಆದರೆ ನಾನು ಇರೋದ್ರಲ್ಲಿ ಮಾಡೋಣ ಅಂದ್ಬಿಟ್ಟು ಇದನ್ನು ತಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆನೂ ತಗೊಳ್ತೀನಿ. ಇಷ್ಟರಲ್ಲೇ ಫ್ರೆಂಡ್ಸ್ ಸಿಂಪಲ್ ಸ್ವೀಟ್ ನಾನೀಗ ಮಾಡ್ತೀನಿ. ಮೊದಲು ಒಂದು ಬಟ್ಲಲ್ಲಿ ನೀರು ಎತ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಒಂದು 2-3 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. ನೀವು ಯಾರು ಟ್ರೈ ಮಾಡಿದ್ರೆ ಒಂದು 5-6 ಸ್ಪೂನ್ ಅಷ್ಟು ಹಾಕೊಳ್ರಿ ಫ್ರೆಂಡ್ಸ್. ನಾನು ಕಮ್ಮಿ ಹಾಕೋಬಿಟ್ಟಿದ್ದೀನಿ. ಇದನ್ನು ಉಂಡೆ ಇಲ್ದಂಗೆ ಕಲಿಸ್ಕೋಬೇಕು. ತಣ್ಣೀರಲ್ಲೇ ಮಿಕ್ಸ್ ಆಗೋದು, ಅದು ಬಿಸಿನೀರಲ್ಲಿ ಮಿಕ್ಸ್ ಆಗಲ್ಲ, ಹಂಗಾಗಿ ತಣ್ಣೀರು ಕಲಸಿಕೊಂಡೆ. ಇನ್ನೊಂದು ಬಾಣಲಿನಲ್ಲಿ ನೀರು ಇಕ್ಕೊಂಡು ಅದೇ ಕಪ್ಪಲ್ಲಿ 1 ಕಪ್ ನೀರು ಹಾಕೊಂಡು ಸಕ್ಕರೆ ಒಂದು 5-6 ಸ್ಪೂನ್ ಅಷ್ಟು ಹಾಕೊಂಡು ಇದನ್ನು ಸಕ್ಕರೆನ ಚೆನ್ನಾಗಿ ಕರಗಿಸ್ಕೋಬೇಕು. ನೋಡೋಕ್ಕೆ ಸಿಂಪಲ್ ರೆಸಿಪಿನೇ ಫ್ರೆಂಡ್ಸ್. ಮಾಡೋಕ್ಕೆ ಒಂದು 25 ನಿಮಿಷ ಆದರೂ ಟೈಮ್ ಬೇಕು. ಆಮೇಲೆ ಕಾರ್ನ್ಫ್ಲೋರ್ ಕಲಿಸ್ಕೊಂಡಿರೋದನ್ನ ಉಯ್ಕೋಬೇಕು. ನಾವೇನಾದರೂ ಒಂದು 5-6 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಬೇಗ ರೆಸಿಪಿ ರೆಡಿ ಆಗಿಬಿಡ್ತೈತೆ ಫ್ರೆಂಡ್ಸ್. ನಾನು ಈ ಥರ ಹಾಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಏನಿದು ಗಟ್ಟಿನೇ ಆಗ್ತಾ ಇಲ್ಲಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ಗೊತ್ತಾಯಿತು, ಕಾರ್ನ್ಫ್ಲೋರ್ ಮಿಕ್ಸ್ ಆಗಿರೋದು ಕಮ್ಮಿ ಆಗಿಬಿಟ್ಟೈತೆ ಅಂದ್ಬಿಟ್ಟು ಮತ್ತೆ ಒಂದು ಸಲ ಇನ್ನೊಂದು ಕಪ್ಪಲ್ಲಿ ಇನ್ನೊಂದು 4 ಸ್ಪೂನ್ ಅಷ್ಟು ಹಾಕಿ ಕಲಸಿ ನೀರು ಉಯ್ಕೊಂಡೆ ಫ್ರೆಂಡ್ಸ್ ತಣ್ಣೀರಲ್ಲಿ. ಆಮೇಲೆ ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಯಿತು. ನೀವು ಒಂದೇ ಸಲ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಾಂದರೆ ಉಂಡುಂಡೆ ಆಗಿಬಿಡ್ತೈತೆ. ಆಮೇಲೆ ಈ ಥರ ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ತುಪ್ಪ ಹಾಕ್ಕೊಂಡೆ ಫ್ರೆಂಡ್ಸ್. ತುಪ್ಪ ಕಮ್ಮಿ ಇತ್ತಲ್ಲ, ಒಂದು ಸೌಟು ಎಣ್ಣೆನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಮಾಡೋ ಅಷ್ಟೊತ್ತು ಫುಲ್ ಎಕ್ಸೈಟ್ಮೆಂಟು, ಹೆಂಗೆ ಬತ್ತೈತೋ ಏನೋ ಅಂತ. ಇದು ಯಾವಾಗ ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಯಿತು, ಫುಲ್ಲು ಖುಷಿಯಾಗೋಯ್ತು ಫ್ರೆಂಡ್ಸ್. ರೆಸಿಪಿ ಕಂಪ್ಲೀಟೆಡ್, ಸಕ್ಸಸ್ಫುಲ್ಲಾಗಿ ಸಕ್ಸಸ್ ಆಗೈತೆ, ಯಾವುದೇ ಹೆಚ್ಚು ಕಡಿಮೆ ಆಗಲಿಲ್ಲ ಅಂತ ಅಂದ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ಫುಲ್ ಜೆಲ್ಲಿ ಥರ ಆಗ್ತಾ ಇರ್ತೈತೆ. ಮತ್ತು ನಾನೇನು ನೀರು ಹಾಕ್ಕೊಂಡಿದ್ದೆ ಫ್ರೆಂಡ್ಸ್ ಸ್ಟಾರ್ಟಿಂಗು, ಅದೆಲ್ಲ ಅರ್ಧದಷ್ಟು ಆಗ್ಬಿಡ್ತೈತೆ. ಅದು ಬೇಯ್ತಾ ಅದಕ್ಕೆ ಹೆಚ್ಚಿಗೆನೆ ಮಾಡ್ಕೊಂಡೆ. ಗೋಡಂಬಿ ದ್ರಾಕ್ಷಿನ ಹಂಗೆ ಹಾಕ್ಕೊಂಡೆ ಫ್ರೆಂಡ್ಸ್, ಡ್ರೈ ಫ್ರೂಟ್ಸ್ನೂ. ಆಮೇಲೆ ಅದನ್ನು ತಣ್ಣಗಾಕ್ಬಿಟ್ಟೆ. ಆಮೇಲೆ ಹಂಗೆ ಹಿಂದೆನೇ ಬೇಳೆ ಸಾಲ ಮಾಡ್ಕೊಬಿಡೋಣ, ಅದು ತಣ್ಣಗಾಗೋಷ್ಟಲ್ಲ ಅಂತ ಬೇಳೆ ತರಕಾರಿಗಳು ಏನೇನು ಕಟ್ ಮಾಡ್ಕೊಂಡಿದ್ದೆ ಅದೆಲ್ಲ ಹಾಕ್ಕೊಂಡು ಟೊಮೊಟೊ, ಈರುಳ್ಳಿ, ಸಾಂಬಾರು ಪುಡಿ, ಉಪ್ಪು, ನೀರು, ಅರಿಶಿನ ಎಲ್ಲ ಮಿಕ್ಸ್ ಮಾಡಿಕೊಂಡೆ. ದಿಢೀರ್ ಬೇಳೆ ಸಾರು ಫ್ರೆಂಡ್ಸ್. ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಬೇಗ ಅಡುಗೆ ಆಗಬೇಕು ಅಂದರೆ ಈ ಥರ ಮಾಡ್ಕೋಬೋದು. ಇದನ್ನೆಲ್ಲ ಒಂದು 3 ವಿಸಿಲ್ ಕೂಗಿಸ್ಕೊಬಿಡೋದು ಅಷ್ಟೇ, ಎಲ್ಲ ಕರೆಕ್ಟಾಗಿ ಬೆಂದಿರ್ತೈತೆ. ಆಮೇಲೆ ಅದನ್ನು ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು, ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗೋ ಥರ. ದಿಢೀರ್ ಬೇಳೆ ಸಾರು ಫ್ರೆಂಡ್ಸ್, ಸಖತ್ತಾಗಿರ್ತೈತೆ ಟೇಸ್ಟ್ ಮಾತ್ರ. ಹುಣಸೆ ಹುಳಿ ಮಿಕ್ಸ್ ಮಾಡ್ತೀರ ಹಾಕೋಬೇಕು ಫ್ರೆಂಡ್ಸ್. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಸೈಡ್ಗೆ ಇಟ್ಕೊಂಡು ಲಾಸ್ಟಲ್ಲಿ ಒಗ್ಗರಣೆಗೆ ಸಾಸಿವೆ ಹಾಕ್ಕೊಂಡೆ ಫ್ರೆಂಡ್ಸ್. ಆಮೇಲೆ ಕರ್ಬೇ ಸೊಪ್ಪು ಇಲ್ಲ ಫ್ರೆಂಡ್ಸ್, ಎಲ್ಲ ಒಣಗೋಗವೆ ಬೇಸಿಗೆಗೆ, ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡೆ. ಆಗಲೇ ಸಾಂಬಾರಿಗೆ ಬೆಳ್ಳುಳ್ಳಿ ಹಾಕ್ಕೊಂಡಿಲ್ಲ, ಒಗ್ಗರಣೆಗೆ ಹಾಕ್ಕೊಂಡೆ. ಅನ್ನಕ್ಕೆ ಏನಾರ ಸಾಂಬಾರು ಮಾಡ್ಕೋಬೇಕು ಬೇಳೆ ಸಾರು ಅಂದರೆ ಒಗ್ಗರಣೆನ ಬೆಳ್ಳುಳ್ಳಿ ಈಗ ಹಾಕ್ಕೊಳ್ರಿ ಫ್ರೆಂಡ್ಸ್, ಸಖತ್ತಾಗಿರ್ತೈತೆ. ಇಷ್ಟೇ ಫ್ರೆಂಡ್ಸ್, ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ. ತಣ್ಣಗಾದ್ಮೇಲೆ ನಮ್ಮ ರೆಸಿಪಿ ಹಿಂಗಾಗೈತೆ ಫ್ರೆಂಡ್ಸ್, ಜಲ್ಲಿ ಥರ. ಇದನ್ನು ಬಾರ್ಲ್ ಹಾಕ್ಕೋಬೇಕು ಒಂದು ಪ್ಲೇಟ್ಗೆ. ಸ್ಪೂನು ಪ್ಲೇಟ್ ಎಲ್ಲ ರೆಡಿಯಾಗಿದೆ ಫ್ರೆಂಡ್ಸ್. ನಮ್ಮ ರೆಸಿಪಿ ಸಹ ರೆಡಿಯಾಗಿದೆ. 1 2 3 ಸ್ಟಾರ್ಟ್. ಎಣ್ಣೆ ಸವರಿದ್ದೆ. ವಾವ್, ನಾನು ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್, ಕಚ್ಕೊಬಿಡ್ತೈತೆ ಅಂದ್ಕೊಂಡಿದ್ದೆ. ಮಧ್ಯಕ್ಕೆ ಬರಬೇಕಾಯ್ತು, ಸೈಡಿಗೆ ಬಂತು. ಇಟ್ಸ್ ಓಕೆ, ಬಂತಲ್ಲ. ಸ್ಪಾಂಜ್ ಆಗೈತೆ. 1 ಸ್ಪೂನು ಟೇಸ್ಟ್ ಇಟ್ಟು. ದಿಸ್ ಈಸ್ ಕಾಲ್ಡ್ ಹೆಸರೇ ಇಟ್ಟಿಲ್ವಲ್ಲ ಇದಕ್ಕೆ.
ಇನ್ವಿಸಿಬಲ್ ಹಲ್ವಾ. ಪ್ರಪಂಚದಲ್ಲಿ ಯಾರು ಹೆಸರು ಇಟ್ಟಿರಲ್ಲ ಫ್ರೆಂಡ್ಸ್. ಇದ್ರ ಹೆಸರೇ ಗೊತ್ತಿಲ್ಲ, ಆದ್ರೂ ಟ್ರೈ ಮಾಡಿದೆ. ಇಲ್ಲಿ ಫ್ರೆಂಡ್ಸ್ ಚೆನ್ನಾಗೈತೆ, ಒಂಥರ ಜೆಲ್ಲಿ ಜೆಲ್ಲಿ ಥರ. ಓಕೆ ಫ್ರೆಂಡ್ಸ್, ಲೆಸ್ ಟೇಸ್ಟ್ ಇಟ್ಟು. ಮೌತ್ ವಾಟರಿಂಗ್ ಕಮ್ಮಿಂಗು. ಅಪ್ಪ ಬೆಣ್ಣೆ ಥರ ಐತೆ ಫ್ರೆಂಡ್ಸ್. ಅಲ್ವಾ ಥರನೇ ಫ್ರೆಂಡ್ಸ್, ಅಲ್ವಾ ಆದ್ರೆ ಹುಳಿ ಇರ್ತಿದೆ. ಇದು ಪ್ಲೈನ್ ಅಲ್ವಾ. ಟೇಸ್ಟ್ ಹೇಳೋಕ್ಕೂ ಗೊತ್ತಾಗ್ತಾ ಇಲ್ವಲ್ಲಪ್ಪ ಫಸ್ಟ್ ಟೈಮು. ಡ್ರೈ ಫ್ರೂಟ್ಸ್ ಜೊತೆ ಮಿಕ್ಸ್ ತಿಂತಾ ಇದ್ರೆ ಒಂಥರ ಚೆನ್ನಾಗೈತೆ ಫ್ರೆಂಡ್ಸ್. ಆದ್ರೆ ಇದನ್ನ ಯಾವ ಸ್ವೀಟ್ ಹೋಲ್ಸೋದು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಜೀವ ಕಳೆವ ಅಮೃತಕ್ಕೆ ಒಲವೆಂದು ಹೆಸರಿಡಬಹುದೇ. ಮಕ್ಕಳು ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತೆ ಫ್ರೆಂಡ್. ಟೇಸ್ಟ್ ಸೂಪರ್ ಐತೆ. ಒಂದ್ ಸ್ಪೂನ್ ಅಪ್ಪು. ನಾನು ಮಾಡೋ ರೆಸಿಪಿಗೆ ಅವಮಾನ ಫ್ರೆಂಡ್ಸ್, ನಾನೇ ತಿಂತೀನಿ. ಒಂಥರ ಫ್ರೆಂಡ್ಸ್, ಐ ಕಾಂಟ್ ಎಕ್ಸ್ಪ್ಲೇನು, ಬಟ್ ಒಂದ್ಸಲ ಮಾಡ್ಕೊಂಡು ತಿಂದ್ರೆ ಅಡಿಕ್ಟ್ ಆಗೋದು ಪಕ್ಕ, ಅಷ್ಟು ಚೆನ್ನಾಗೈತೆ. ಓಕೆ ಫ್ರೆಂಡ್ಸ್, ಬೆಳಗ್ಗೆ ದೋಸೆಗೆ ನೆನೆಸಿಟ್ಟಿದ್ದೀನಲ್ಲ ಫ್ರೆಂಡ್ಸ್, ಅದನ್ನು ರುಬ್ಬಿಟ್ಬಿಟ್ಟು ಈಗಲೇ ಪಾತ್ರೆ ತೊಳೆದಿಟ್ಕೋಬೇಕು. ನಾಳೆ ಹುಣ್ಣಿಮೆ, ಗ್ರಹಣ ಎರಡೂ ಒಟ್ಟೊಟ್ಟಿಗೆ ಬಂದ್ಬಿಟ್ಟವೆ. ಹಂಗಾಗಿ ಪೂಜಾ ಪುನಸ್ಕಾರಗಳು ಇರ್ತಾವಲ್ಲ ಫ್ರೆಂಡ್ಸ್ ಮನೆಯಲ್ಲಿ. ಹಾಗಾಗಿ ಬನ್ನಿ ಫ್ರೆಂಡ್ಸ್, ಹಿಟ್ಟು ರುಬ್ಬುವ. ದೋಸೆ ಹಿಟ್ಟು ರುಬ್ಬಕ್ಕೆ ಐಟಮ್ಗಳು ರೆಡಿಯಾಗಿದ್ದಾವೆ ಫ್ರೆಂಡ್ಸ್. ಸೆಟಪ್ಪು ರೆಡಿಯಾಗಿದೆ. ಅನ್ನ, ಬೆಳಗ್ಗೆ ನೆನೆಸಿರೋ ಅಕ್ಕಿ, ಉದ್ದು, ಕಡಲೆ, ಮೆಂತೆ, ರುಬ್ಬಿ ಹಾಕ್ಕೊಳ್ಳೋಕ್ಕೆ ಪಾತ್ರೆ, ರುಬ್ಬಕ್ಕೆ ಜಾರು, ರುಬ್ಬಕ್ಕೆ ಮಿಕ್ಸಿ. ಓಹೋ, ಹೊಟ್ಟೆ ತುಂಬ ಮೊಸರನ್ನ ತಿನ್ಬಿಟ್ಟು ಈ ಆಟಗಳು ನಿಮ್ಮದು. ತಿಂದಿದ ತಕ್ಷಣ ಮಲಗಬಾರ್ದು, ವಾಕಿಂಗ್ ಮಾಡಬೇಕು ಅಂತ ಟಾಮು ಚೋಟಗೂ ಗೊತ್ತು. ನೀನೇ ಅರ್ಥ ಮಾಡ್ಕೋತಾ ಇಲ್ವಲ್ಲ. ತಿಂದಿದ ತಕ್ಷಣ ಮೊಬೈಲ್ ನೋಡ್ಕೊಂಡು ಕೂತ್ಕೋತಿ. ಹೋಗಿ ಬಂದ. ದೋಸೆ ಹಿಟ್ಟಿಗೆ ಇಡ್ಲಿ ಹಿಟ್ಟಿಗೆ ನೆನೆಸುವಾಗ ಇರೋ ಜೋಶು ರುಬ್ಬೇಕಾರೆ ಬರಲ್ಲ ಫ್ರೆಂಡ್ಸ್. ನಮ್ಮ ರೋಡಲ್ಲೇ ಐತೆ ಫ್ರೆಂಡ್ಸ್ ಇದು ದೋಸೆ ಹಿಟ್ಟು ಅಕ್ಕಿ ಹಿಟ್ಟು ರುಬ್ಬೋ ಮಿಷಿನು. ಒಂದೆರಡು ಹೆಜ್ಜೆ ಹೋಗಿ ರುಬ್ಬಿಸ್ಕೋಬಾಪ್ಪ ಅಂದರೆ ಅವ್ರು ನೀರು ಬಿನ್ಗೆಲಿರೋದು ಹಾಕ್ತಾರೆ. ಪಾಚಿ ಕಟ್ಟೈತೆ ಬಿನ್ಗೆಲಿ ಹಂಗಿಂಗೆ ಅಂತ ಇಲ್ದಿರೋದೆಲ್ಲ ಹೇಳ್ತೈತೆ. ನಾನು ರುಬ್ಬಿಸ್ಬಾರ್ದು ಅಂದ್ಬಿಟ್ಟೆ ಇಷ್ಟೆಲ್ಲ ಟೆಕ್ನಿಕ್ ಉಪಯೋಗಿಸ್ತೈತೆ ಫ್ರೆಂಡ್ಸ್. ಅದಕ್ಕೆ ಮಿಕ್ಸಿಲೇ ರುಬ್ಕೊಳ್ಳೋದು. ಏನು ರುಬ್ಬಕ್ಕೇನು ಮೈಬಾರ ಅನ್ನೋದಕ್ಕಿಂತ ಮಿಕ್ಸಿಗಳು ಬೇಗ ರಿಪೇರಿ ಆಗಿಬಿಡ್ತವೆ ಫ್ರೆಂಡ್ಸ್ ಬಿಸಿ ಬಂದು. ಅದಕ್ಕೆ ನನಗೊಂದು ಸ್ವಲ್ಪ ಟೆನ್ಷನ್ ಆಗೋದು, ರಿಪೇರಿ ಆಗೋದು ಅಂದರೆ ಮತ್ತೆ ತೊಗೊಳಕ್ಕೆ ಎಷ್ಟು ಕಷ್ಟಪಡಬೇಕು ಅಂತ. ಶಿವ ಅರ್ಥ ಮಾಡ್ಕೊಳ್ಳಲ್ಲ, ಅದಕ್ಕೆ ನಾನೇ ರುಬ್ತಾ ಇದ್ದೀನಿ. ಇನ್ನೊಂದ್ಸಲ ಜಾಸ್ತಿ ನೆನೆಸ್ಕೊಂಡಾಗ ಒಂದು ಟೈಮ್ ಹೋಗಿ ರುಬ್ಕೊಬರ್ತೀನಿ ಫ್ರೆಂಡ್ಸ್. ನಾನೇ ಮಿಷಿನಲ್ಲಿ ರುಬ್ಸ್ಕೊಬರ್ತೀನಿ. ಅವಾಗ ನನಗೊಂದು ಗೊತ್ತಾಗ್ತಿತ್ತಲ್ಲ ಹಿಂಗೆ ರುಬ್ಸ್ಕೊಬರ್ಬೇಕು ಏನು ಅಂತಲ್ಲ. ಅಲ್ಲಿ ಜನಗಳು ನಿಂತ್ಕೊಂಡು ಇರಲ್ಲ ಫ್ರೆಂಡ್ಸ್ ರುಬ್ಸ್ಕೊಳ್ಳೋಕ್ಕೆ, ಇಟ್ಬಿಟ್ಟು ಬಂದುಬಿಟ್ಟಿರ್ತಾರೆ. ಅವರು ಯಾವಾಗ ರುಬ್ಬಿಟ್ಟಿರ್ತಾರೋ ಹೋಗಿ ಎತ್ಕೊಬರ್ತಾರೆ 1-8 ಗಂಟೆ ಮೇಲೆ. ಆ ಥರ ಇರ್ತೈತೆ. ನಾವು ಕಾಯ್ಕೊಂಡು ನಿಂತ್ಕೊಳ್ಳೋ ಅವಶ್ಯಕತೆನೂ ಇರಲ್ಲ. ಏನೋ ಫ್ರೆಂಡ್ಸ್, ನನ್ನ ಗಂಡನಿಗೂ ಅಕ್ಕಿ ರುಬ್ಬೋ ಮಿಷಿನ್ಗೂ ಬರಲ್ಲ ಅನ್ನಿಸ್ತೈತೆ. ಅದಕ್ಕೆ ನಾನೇ ಹೋಗಿ ಅಭ್ಯಾಸ ಮಾಡ್ಕೋಬೇಕಷ್ಟೇ ಇನ್ಮೇಲೆ. ಇದನ್ನೆಲ್ಲ ರುಬ್ಬಿ ಎಲ್ಲ ಜಾರೆಲ್ಲ ಕ್ಲೀನ್ ಮಾಡಿಕೊಂಡು ಬಗ್ಗಿಸ್ಕೊಂಡೆ. ಹೆಂಗೋ ನಾಳೆಗೆ ಟೆನ್ಷನ್ ಇಲ್ಲ, ದೋಸೆ ಹಿಟ್ಟಿಗೆ ರೆಡಿ ಆಗೈತೆ. ದೋಸೆ ಹಾಕ್ಕೊಂಡು ತಿಂತಾ ಇರೋದೇನೆ ಒಂದು ಸ್ವಲ್ಪ ಈಸಿ ಪ್ರಾಸೆಸ್ ಫ್ರೆಂಡ್ಸ್. ಇಡ್ಲಿ ದೋಸೆ ಅದೆಲ್ಲ ಮುದ್ದೆ ಸಾರು ಅದು ಇದು ಮಾಡ್ಬೇಕಾದ್ರೆ ಟೆನ್ಷನು. ಶಿವಾಗ ಬೇರೆ ಇತ್ತೀಚೆಗೆ ಸಪ್ಪೆ ಊಟಗಳ ಟೆನ್ಷನ್ ಒಂದೇ, ಏನು ಮಾಡೋದು ಏನು ಬಿಡೋದು ಅಂತ. ಇಡ್ಲಿ ದೋಸೆನೇ ಬೆಸ್ಟು. ಇಷ್ಟು ಹಿಟ್ಟಾಗೈತೆ ಫ್ರೆಂಡ್ಸ್. ಬೆಳಗ್ಗೆಗೆ ಉಬ್ಬಿ ಬತ್ತಿತ್ತೋ ಇಲ್ವೋ ಬೆಳಗ್ಗೆ ನೋಡುವ. ಓಕೆ ಫ್ರೆಂಡ್ಸ್, ಈಗ ಟೈಮ್ ಬಂದು 9:45 ಆಗ್ತಾ ಬಂತು. ಬೆಚ್ಚಗಿರೋ ಪೈಪಲ್ಲಿ ನೀರು ಇಟ್ಕೊಂಡು ಪಾತ್ರೆ ತೊಳ್ಕೊಬತ್ತೀನಿ. ಅಪ್ಪಿ, ನಾನು ಪಾತ್ರೆ ತೊಳ್ಕೊ ಬರೋಷ್ಟರಲ್ಲಿ ನೀಟಾಗಿ ಮನೆಲ್ಲ ಗುಡಿಸಿ ಬೆಡ್ ಹಾಸಿ ಅವರಿಬ್ಬರಿಗೂ ಬೆಡ್ ರೆಡಿ ಮಾಡಿ ಮಲ್ಕೊಂಡಿರೋ ಬತ್ತೀನಿ. ನೀರು ಮನೆ ಗಂಟ ಡ್ರಾಪ್ ಮಾಡೋಕ್ಕೆ ಗಂಡ ಮತ್ತು ಟಾಮು ಇಬ್ಬರು ಬರ್ತಿದ್ದಾರೆ. ಬೇಷನ್ ಆ ಕಡೆ ಯಾರೋ ಕರಿತವ್ರೆ. ಮನೆಗಳೆಲ್ಲ ಅವೇ ಫ್ರೆಂಡ್ಸ್. ಯಾರೋ ಜನಗಳು ತಾನೆ ಅಕಸ್ಮಾತ್ ಕಳ್ಳ ಬಂದು ಎಳ್ಕೊಂಡೋದ್ರು ತಿರುಗಿ ನೋಡಲ್ವಲ್ಲ. ಮೊಬೈಲ್ TV ನೋಡ್ಕೊಂಡಿದ್ದು ಬಿಡ್ತೀಯಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಎಳ್ಕೊಂಡು ಹೋಗ್ತಾ ಇದ್ರು ನೋಡ್ಬಿಟ್ಟು ಎಳ್ಕೊಂಡೋಗ್ರಿ ಅಂದ್ಬಿಡ್ತೀಯಲ್ಲ. ನನ್ನ ಗಂಡಾಗಿ ಫ್ರೆಂಡ್ಸ್. ಟಾಮು, ನನ್ನ ಪಾತ್ರೆ ತೊಳೆಯೋರ್ಗು ಇಲ್ಲೇ ಕುತ್ಕೋಬಾ.
ಜನಗಳು ಕೂಗೋದು ತೋಟದೊಳಗೆ ಜಾಸ್ತಿ ಸೌಂಡ್ ಕೇಳಿಸ್ತಾಯಿತ್ತು ಫ್ರೆಂಡ್ಸ್. ಅದಕ್ಕೆ ಶಿವ ಬಂದು ನಿಂತ್ಕೊಂತು. ನಾನಂತೂ ಫುಲ್ ಎಮೋಷ್ನಲ್ ಆಗಿಬಿಟ್ಟೆ. ನನ್ನ ಮೇಲೆ ಪ್ರೀತಿಯಿಂದ ಬಂದು ನಿಂತ್ಕೊಂಡೈತೆ ನನ್ನ ಗಂಡ, ಕಳ್ಳರು ಎತ್ತಕೊಂಡು ಹೋಗ್ಬಿಡ್ತಾರೆ ಅಂತ ಅಂದ್ಕೊಳ್ಳೋ ಗ್ಯಾಪಲ್ಲಿ ಒಂದು ಡೈಲಾಗ್ ಹೇಳ್ತು, ನಿನ್ನ ಮೇಲೆ ಪ್ರೀತಿಯಿಂದಲ್ಲ, ಮೊಬೈಲ್ ರೆಕಾರ್ಡ್ ಆಗೋಕೆ ಇಟ್ಟಿದ್ಯಾ, ಮೊಬೈಲ್ ಗಿಬೈಲ್ ಎತ್ಕೊಂಡು ಓಡೋಗ್ಬಿಟ್ರೆ ಹೊಸ ಮೊಬೈಲ್ ತೊಗೊಳಕ್ಕೆ ದುಡ್ಡು ಎಲ್ಲಿ ತರೋದು ಅಂತ. ಹಂಗೆ ತುಸ್ ಅಂತ ಇಳ್ದೋಯ್ತು ಫ್ರೆಂಡ್ಸ್ ಶಿವ ಮೇಲೆ ಲವ್. ಅಷ್ಟಕ್ಕೂ ಕಳ್ಳರು ನನ್ನ ಕಿಡ್ನಾಪ್ ಮಾಡೋಕ್ಕೂ ಡಬಲ್ ಗುಂಡಿಗೆ ಇರಬೇಕು ಫ್ರೆಂಡ್ಸ್. ಆನ್ಲೈನಲ್ಲಿ ನೋಡಿ ಕಲ್ತಿದ್ದೀನಿ ಫ್ರೆಂಡ್ಸ್, ಕರಾಟೆ ಕುಂಫು ಎಲ್ಲ ಒಂದೇ ಪಂಚು, ಈ ಕಡೆ ತಿರುಗು ನೋಡಬಾರ್ದು, ಆ ಥರ ಮಾಡ್ಬಿಡ್ತೀನಿ. ಇದಕ್ಕೆ ಫ್ರೆಂಡ್ಸ್ ನಾನು ನೈಟಲ್ಲಿ ಕೆಲಸಗಳು ಮಾಡ್ಕೊಳ್ಳಲ್ಲ. ಯಾಕಂದರೆ ನನಗೆ 15 ವರ್ಷ ಇದ್ದಾಗಿಂದನೂ ಮೊನ್ನೆ ಹೋದ ವರ್ಷದವರೆಗೂ ಹತ್ತತ್ರ ಒಂದು 12-13 ವರ್ಷ ಆಗಿರ್ಬೋದು ಫ್ರೆಂಡ್ಸ್, ಅಲ್ಲಿವರೆಗೂ ನೈಟಲ್ಲೇ ನಂದು ಮನೆ ಕೆಲಸಗಳು ಫ್ರೆಂಡ್ಸ್. ಯಾಕಂದರೆ ಗಾರ್ಮೆಂಟ್ಸು, ಅಗರಬತ್ತಿ ಫ್ಯಾಕ್ಟ್ರಿ, ಮತ್ತು ಇಲ್ಲಿ ಬಂದಮೇಲೆ ಇಲ್ಲಿ ಕೆಲಸಗಳು. ನಮಗೆ ಟೈಮಿಂಗ್ಸ್ ಇರ್ತೈತಲ್ಲ, 8:30-9 ಗಂಟೆಗೆಲ್ಲ ಕೆಲಸದ ಹತ್ರ ನಾವು ಹಾಜರಿರಬೇಕು. ಅಷ್ಟರಲ್ಲಿ ನಾವು ಮನೆ ಕೆಲಸ ಎಲ್ಲ ಮುಗಿಸಿ ಹೋಗೋಕ್ಕೆ ಟೈಮ್ ಆಗ್ತಿತ್ತು ಅಂದ್ಬಿಟ್ಟು ನಾನು ನೈಟಲ್ಲೇ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೆ. ಬಟ್ಟೆಗಳು ತೊಳೆಯೋದು, ಪಾತ್ರೆ ತೊಳೆಯೋದು. ಇನ್ನು ಹಬ್ಬಗಳು ಬಂತಂದರೆ ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ, ರಾತ್ರಿನೇ ಮನೆಗಳೆಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಸಾಮಾನು ಕ್ಲೀನ್ ಮಾಡ್ಕೊಳ್ಳೋದು ಅದು ಅಭ್ಯಾಸ ಆಗೋಗಿತ್ತು ನನಗೆ. ಅದರಿಂದ ಸಿಕ್ಕಿರೋ ಗಿಫ್ಟ್ ನನಗೆ ಬ್ರೀತಿಂಗ್ ಪ್ರಾಬ್ಲಮ್ಮು. ಎಷ್ಟೇ ಕಷ್ಟ ಬಂದರೂ ಬೆಳಗ್ಗೆನೇ ಕೆಲಸ ಮಾಡ್ಕೋಬೇಕು. ನೈಟಲ್ಲಿ ನಾವು ಬೆಳಗ್ಗೆ ಈಸಿ ಆಗ್ತಿದೆ ಅಂತ ಅಪರೂಪಕ್ಕೆ ಮಾಡ್ಕೋಬೋದು ಫ್ರೆಂಡ್ಸ್. ಇವಾಗ ನಾನು ಮಾಡ್ಕೋತಾ ಇದ್ದೀನಲ್ಲ, ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇವತ್ತು ಮಾಡ್ಕೋತಾ ಇದ್ದೀನಿ. ಹಬ್ಬ ಹುಣ್ಮೇಲೆ ಮಾಡ್ಕೋಬೋದು. ಡೈಲಿ ಅದೇ ನಮಗೆ ಪ್ರಾಸೆಸ್ಸಲ್ಲಿ ಇದ್ದುಬಿಡ್ತು, ಅದೇ ರೋಟಿನಲ್ಲಿ ಇತ್ತಂದರೆ ಅದು ನಿಜವಾಗ್ಲೂ ಪ್ರಾಬ್ಲಮ್ ಆಗೇ ಆಗ್ತಿದೆ. ಹಾಗಾಗಿ ನೈಟಲ್ಲಿ ಯಾರು ಕೆಲಸಗಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಡೈಲಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಾಳೆ ನನಗೆ ದೇವಸ್ಥಾನಕ್ಕೆ ಹೋಗೋ ಪ್ಲಾನ್ ಐತೆ ಫ್ರೆಂಡ್ಸ್. ಹುಣ್ಣಿಮೆ ಐತೆ, ಗ್ರಹಣ ಎರಡೂ ಐತಲ್ಲ, ಅದು ಬೇರೆ. ಈ ಗ್ರಹಣದಿಂದ ಸಿಂಹರಾಶಿಯವ್ರಿಗೆ ಗ್ರಹಗತಿ ಸರಿ ಇರಲ್ಲ ಅಂತ ಬೇರೆ ಹೇಳ್ಬಿಟ್ರ, ಅದಕ್ಕೆ ನಾನು ಪಟ್ ಅಂತ ದೇವಸ್ಥಾನ ಪ್ಲಾನ್ ಮಾಡಿಬಿಟ್ಟೆ. ಏನೇ ಆದರೂ ದೇವ್ರ ಮೇಲೆ ಭಾರ ಹಾಕ್ಬಿಡ್ಬೇಕು, ಎಲ್ಲ ನೀನೇ ನೋಡ್ಕೋಬೇಕು ಅಂತ ಅಂದ್ಬಿಟ್ಟು. ಅದೊಂದು ಸೆಂಟಿಮೆಂಟ್ ಫ್ರೆಂಡ್ಸ್ ನನಗೆ. ನಂಬಲ್ಲ ಅಷ್ಟೊಂದಾಗಿ. ಈ ಸಂಸಾರಕ್ಕಿಂತ ದೊಡ್ಡದೈತಾ ಜವಾಬ್ದಾರಿ ನನಗೆ, ಇನ್ನು ದೊಡ್ಡ ಕಷ್ಟ ಇನ್ನೇನು ಬರ್ತೈತೆ ಅನ್ನೋ ಒಂದು ಕಡೆ ಧೈರ್ಯ, ಆದರೂ ಒಂದು ಕಡೆ ಇರಲಿ, ದೇವ್ರ ಮೇಲೆ ಒಂದು ಭಾರ ಹಾಕ್ಬಿಟ್ಟು ಬಂದುಬಿಡೋಣ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡಿರೋದು. ಬೆಳಗ್ಗೆನೇ ಎದ್ದು ಪಾತ್ರೆ ತೊಳೆ ಕೂತ್ಕೊಂಡ್ರೆ ಒಂದು ಸ್ವಲ್ಪ ಲೇಟ್ ಆಗ್ತಿತ್ತಲ್ಲ, ಅದೇ ಗ್ಯಾಪಲ್ಲಿ ಮನೆ ಬಾಗಿಲು ಕ್ಲೀನ್ ಮಾಡ್ಕೊಂಡು ಫ್ರೆಶ್ಶಾಗಿ ಮೈಂಡ್ ಫ್ರೆಶ್ ಆಗಿರ್ತೀವಿ ಟೈಮಲ್ಲಿ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ ಅಂದ್ಬಿಟ್ಟು ನೈಟಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ಕೋತಾ ಇರೋದು. ಮತ್ತು ಬೆಳಗ್ಗೆಯಿಂದ ಅಡುಗೆ ಮನೇಲಿ ಬಳಸಿರೋ ಬಟ್ಟೆಗಳನ್ನೂ ನಾನು ನೈಟಲ್ಲೇ ಒಗ್ದಾಕೊಬಿಡ್ತೀನಿ. ಎಲ್ಲರೂ ಬೆಳಗ್ಗೆ ಎದ್ದು ಹಾಸಿಗೆ ಕವರ್ ಚೇಂಜ್ ಮಾಡಿದ್ರೆ ನಾವು ನೈಟಲ್ಲೇ ಚೇಂಜ್ ಮಾಡ್ತಿದ್ದೀವಿ ಫ್ರೆಂಡ್ಸ್. ನಾನು ಎದ್ದು ನನ್ನ ಪಾಡ ನಾನು ಮನೆ ಕೆಲಸ ಮಾಡ್ತಾ ಇರ್ತೀನಿ, ನನ್ನ ಗಂಡ ಎದ್ದು ಹಂಗೆ ಹಾಸಿಗೆ ನಿಲ್ಲಿಸ್ಬಿಡ್ತೈತೆ. ಕವರ್ ಬಿಚ್ಕೊಳ್ಳೋಣ ಅಂದ್ರೂ ಆಗಲ್ಲ, ಯಾಕಂದ್ರೆ ನಮ್ಮ ಬೆಡ್ ಎತ್ತಿ ನಿಲ್ಲಿಸ್ಬೇಕಲ್ಲ. ಟಾಮು ತಿನ್ಬಿಟ್ಟು ಮಲಗವನೆ, ಇನ್ನೊಂದು ಸ್ವಲ್ಪ ಪ್ಲೇಟಲ್ಲಿ ಇಟ್ಕೊಂಡವನೆ. ಇವನು ಮಲಗೋ ಥರ ನಾಟಕ ಮಾಡ್ತವನೆ, ಸೋಫಾ ಮೇಲೆ ಮಲಗೋಕ್ಕೆ ಸ್ಕೆಚ್ ಆಗ್ತವನೆ. ಆದರೆ ಇವನ್ನ ನಾವಿಲ್ಲಿ ಮಲಗಿಸಲ್ಲ. ಏನು ನಾಟಕ ಮಾಡ್ತಾನೆ ಗೊತ್ತಾ ಫ್ರೆಂಡ್ಸ್ ಇವನು, ಸೋಫಾ ಮೇಲಿಂದ ಇಳಿಸ್ತೀವಿ ಅಂದ್ಬಿಟ್ಟು ಮಲ್ಕೊಳ್ಳಿ ಪಾಪ ಅಂದರೆ ಇದ್ರ ಮೇಲೇನೆಲ್ಲ ಸುಸ್ಸು ಎಲ್ಲ ಮಾಡ್ತಾನೆ. ಅದಕ್ಕೆ ನಾವು ಮಲಗಿಸ್ತಾ ಇಲ್ಲ ದೊಡ್ಡನಾಗೋ ಗಂಟ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಹರ್ಷ 4ನೇ ತಾರೀಕು ಹ್ಯಾಪಿ ಬರ್ತ್ಡೇ, 12ನೇ ವರ್ಷದ್ದು ಹ್ಯಾಪಿ ಬರ್ತ್ಡೇ. ಶರತ್ ಗೂಗ್ಲಿ ಫಿಲಮು. ಶರತ್ 11ಕ್ಕೆ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ನಾರಾಯಣ ಸ್ವಾಮಿ ಅಣ್ಣ 4ನೇ ತಾರೀಕು ಹ್ಯಾಪಿ ಬರ್ತ್ಡೇ. ಬಾಗ್ಲೂರಣ್ಣ ಹ್ಯಾಪಿ ಬರ್ತ್ಡೇ. ಮೋನಿಕಾ ಸಿಸ್ಟರ್ ಕಂಗ್ರಾಜ್ ಅಣ್ಣ 3ನೇ ತಾರೀಕು ಆ್ಯನಿವರ್ಸರಿ, 5ನೇ ವರ್ಷದ್ದು ಹ್ಯಾಪಿ ಆ್ಯನಿವರ್ಸರಿ ಸಿಸ್ಟರ್ ಅಂಡ್ ಬ್ರದರ್. ಇವತ್ತಿನ ವಿಡಿಯೋ ಅಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಗುಡ್ ನೈಟ್. ಬಾಯ್, ಗುಡ್ ನೈಟ್.